ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಹೋದ ತರಗತಿಯಲ್ಲಿ ವಸ್ತುಗಳ ಜೀವ ನಿರ್ಜೀವದ ಕುರಿತು ಮಾತಾಡ್ತಾ ಇದ್ವಿ. ನಿಮ್ಮೆಲ್ಲರಿಗೂ ನೆನಪಿದೆ ಅಂತ ಭಾವಿಸ್ತೀನಿ. ಇದು ನಿಮ್ಮ ಅಧ್ಯಾಯ ಜೀವಿಗಳು, ಅವುಗಳ ಗುಣಗಳ ಅನ್ವೇಷಣೆ. ಏನ್ ಮಾಡ್ತೀವಿ ಒಂದು ಪಾಠದಲ್ಲಿ ನಾವು ಜೀವಿಗಳ ಗುಣಗಳ ಅನ್ವೇಷಣೆ ಅಂದ್ರೆ ಅನಲೈಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಜೀವಂತವಾಗಿರುವಂತಹ ವಸ್ತುಗಳು, ನಿರ್ಜೀವವಾದಂತಹ ವಸ್ತುಗಳ ನಡುವಿನ ವ್ಯತ್ಯಾಸದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಒಂದು ಗಿಡ ಯಾವ ರೀತಿ ಮೊಳಕೆ ಹೊಡೆಯುತ್ತೆ ಹಾಗೂ ಯಾವ ಪರಿಸರದಲ್ಲಿ ಅದರ ಬೆಳವಣಿಗೆ ಆಗುತ್ತೆ ಅನ್ನಂತಹ ಒಂದು ಚಟುವಟಿಕೆ ಮೂಲಕ ಕೂಡ ನೋಡಿದ್ವಿ. ಹುರುಳಿ ಬೀಜಗಳು, ಬೀನ್ಸ್ ಬೀಜಗಳ ಈ ಒಂದು ಚಟುವಟಿಕೆ ನಿಮ್ಗೆ ನೆನಪಿದೆ ಅಂತ ನಾನು ಭಾವಿಸ್ತೀನಿ, ಹೌದಾ? ಸೊ ಒಟ್ಟಾರೆ ಒಂದು ಬೀಜ ಅಥವಾ ಮೊಳಕೆ ಒಡಿಲಿಕ್ಕೆ ಯಾವ ಯಾವ ಗುಣಗಳು ಬೇಕಾಗುತ್ತೆ, ಒಂದು ಚಿಕ್ಕ ಪುನರ್ವರ್ತನೆಯನ್ನ, ರಿವಿಷನ್ ಅನ್ನ ನಾವು ಮಾಡೋಣ. ಈ ರೀತಿಯಾದಂತಹ ಒಂದು ಕಾಳು ಮೊಳಕೆ ಹೊಡಿಲಿಕ್ಕೆ ಏನ್ ಬೇಕಾಗುತ್ತೆ? ಅದಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ. ನೀರು, ವಾಟರ್ ಬೇಕಾಗುತ್ತೆ ಮೊದಲನೇದಾಗಿ, ಹೌದಾ? ಸೊ ಏನಾಗುತ್ತೆ, ನೀರಿನಿಂದ ಈ ಬೀಜಗಳೇನಿರುತ್ತೆ ಅಲ್ವಾ, ಅದು ಮೊಳೆಯಲು ಅಗತ್ಯವಾಗಿ ನೀರು ಬೇಕಾಗುತ್ತೆ. ಬೀಜಗಳು ತಮ್ಮ ಬೆಳವಣಿಗೆಗೆ ಅಗತ್ಯವಾದಂತಹ ಪ್ರಕ್ರಿಯೆಗಳನ್ನ ಕೈಗೊಳ್ಳಲು ನೀರು ಅಣು ಮಾಡಿ ಕೊಡುತ್ತೆ. ಆದ್ರಿಂದ ಬೀಜದ ಹೊರ ಹೊದಿಕೆ, ಈಗ ಒಂದು ಹೆಸರು ಕಾಳನ್ನ ನೀವು ಗಮನಿಸಿದಾಗ ಹೊರಗಡೆ ಯಾವ ಬಣ್ಣ ಇರುತ್ತೆ? ವೆರಿ ಗುಡ್, ಹಸಿರು ಬಣ್ಣ ಇರುತ್ತೆ. ಅದೇ ಹೆಸರು ಕಾಳನ್ನ ನೀವು ನೀರಿನಲ್ಲಿ ನೆನೆಸಿ ಮೊಳಕೆ ಬರ್ಲಿಕ್ಕೆ ಬಿಟ್ಟಾಗ ಏನಾಗುತ್ತೆ? ಈ ರೀತಿಯಾಗಿ ಮೊಳಕೆ ಹೊಡಿಲಿಕ್ಕೆ ಶುರು ಆಗುತ್ತೆ, ಹೌದೋ ಇಲ್ವೋ? ಸೊ ನಾನ್ ನಿಮ್ಗೆ ಅದನ್ನ ಒಂದು ಚಿತ್ರದ ಮೂಲಕ ತೋರಿಸ್ತೀನಿ. ಇದು ಸ್ವಲ್ಪ ಝೂಮ್ ಮಾಡಿರೋದ್ರಿಂದ ನಿಮ್ಗೆ ಅಷ್ಟು ಸ್ಪಷ್ಟವಾಗಿ ಕಾಣದೆ ಹೋಗಬಹುದು. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ನೋಡಿ, ಈ ಮೊಳಕೆ ನಿಧಾನವಾಗಿ ಬರ್ತಾ ಇರುವಂತ ಹೆಸರು ಕಾಳು. ಸೊ ಏನಾಗುತ್ತೆ, ನೀರಿನ ಕೆಲ್ಸ ಏನು? ಬೀಜದ ಹೊರ ಹೊದಿಕೆ ಏನಿರ್ತಲ್ಲ ಹಸಿರು ಬಣ್ಣದ್ದು, ಅದು ಬೀಜದ ಕವಚ. ಕವಚ ಅಂದ್ರೆ ರಕ್ಷಣಾತ್ಮಕವಾದಂತಹ ಕವಚ, ಸ್ಕಿನ್ ಅಂತ ಕರಿತೀವಿ. ನೀರು ಬೀಜದ ಕವಚವನ್ನ ಮೃದುಗೊಳಿಸುತ್ತೆ ಮತ್ತು ಅದರೊಳಗಿನ ಸಣ್ಣ ಭ್ರೂಣವು ಸಸ್ಯವಾಗಿ ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ. ನೀವೀಗ ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡಬಹುದು, ಅದ್ರೊಳಗಡೆ ಸಣ್ಣದಾಗಿ ಈ ಕೊಂಬಿನ ಆಕಾರದಲ್ಲಿ ನೀವು ಕಾಣ್ತಾ ಹೋಗಬಹುದು. ಈ ಹಸಿರು ಸಿಪ್ಪೆ ಆಚೆ ಬಂದ್ಬಿಟ್ಟಿದೆ ಅಲ್ವಾ? ಈ ರೀತಿಯಾಗಿ ಆ ಭ್ರೂಣ ಮೊಳಕೆ ಹೊಡಿಲಿಕ್ಕೆ ಶುರು ಆಗ್ತಾ ಹೋಗುತ್ತೆ. ನಾವು ಗ್ರೋತ್ ಆಫ್ ದ ಪ್ಲಾಂಟ್ ನ ಮುಂದೆ ಕಲಿತಾ ಹೋಗೋಣ. ಈಗ ನೀವೆಲ್ಲ ಒಂದು ಚಟುವಟಿಕೆ ಮಾಡ್ಬೇಕಾಗತ್ತೆ. ಏನ್ ಮಾಡ್ತೀರಾ? ನಿಮ್ಮ ಮನೆಯಲ್ಲಿ ಹೆಸರು ಕಾಳು ಅಥವಾ ಕಡಲೆಕಾಯಿ ಬೀಜ ಅಂದ್ರೆ ಶೇಂಗಾ ಬೀಜ ಅಂತಿರಲ್ಲ ಅದು, ಅಥವಾ ಬಾದಾಮಿ, ಬಾದಾಮಿ ಗೊತ್ತಾ? ಆಲ್ಮಂಡ್ಸ್. ಈ ಬಾದಾಮಿ, ಇವು ಮೂರಲ್ಲಿ ಯಾವ್ದಾದ್ರು ಒಂದು. ಓಕೆ, ನಿಮ್ಗೆ ಯಾವ್ದು ಉಪಯುಕ್ತ ಆಗುತ್ತೋ ಅದು, ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೋ ಅದು. ಏನ್ ಮಾಡಿ, ಒಂದು ಇಡೀ ರಾತ್ರಿ ಅದನ್ನ ನೀರ್ನಲ್ಲಿ ನೆನೆ ಬಿಡಿ. ಅಂತ ಆಯ್ತಾ? ಸೊ ಒಂದೆರಡು ಕಾಳು ತಗೊಳ್ಳಿ ಸಾಕು. ಒಂದೆರಡು ಕಾಳು ಹೆಸರು ಕಾಳು ನೀರ್ನಲ್ಲಿ ನೆನೆ ಇಡಿ, ಅಥವಾ ಕಡಲೆಕಾಯಿ ಬೀಜ ಅದನ್ನ ನೀರ್ನಲ್ಲಿ ನೆನೆ ಇಡಿ, ಅಥವಾ ಬಾದಾಮಿ ನೀರ್ನಲ್ಲಿ ನೆನೆ ಇಡಿ. ಮರುದಿನ ಬೆಳಗ್ಗೆ ನೀವೇನ್ ಮಾಡಿ, ಒಂದು ಒಣಗಿರೋ ಬಾದಾಮಿ, ಇವಾಗ ಒಂದು ನೀರ್ನಲ್ಲಿ ನೆನೆ ಇಟ್ಟಿದ್ರೆ ಒಣಗಿರೋ ಬಾದಾಮಿ ಒಂದು,
ಅಥವಾ ನೀರ್ನಲ್ಲಿ ಇಟ್ಟಿರೋ ಹೆಸರು ಕಾಳು ಮಧ್ಯೆ ಒಂದು ಗಟ್ಟಿಯಾಗಿರೋ ಹೆಸರು ಕಾಳು, ಒಣಗಿಸಿರುವಂತಹ ಹೆಸರು ಕಾಳು, ಅಥವಾ ಒಣಗಿಸಿರುವಂತಹ ಕಡಲೆಕಾಯಿ ಬೀಜ. ಇವುಗಳ ನಡುವೆ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನ ನೀವು ದಾಖಲಿಸ್ಕೊಳ್ಳಿ. ಓಕೆ, ನಾನ್ ಒಂದ್ ಹೇಳ್ಬಲ್ಲೆ. ಈಗ ಒಂದ್ ಬಾದಾಮಿ ಅಂತಾನೆ ತೆಗೆದುಕೊಳ್ಳೋಣ. ಒಣಗಿರೋ ಬಾದಾಮಿ ಸಿಪ್ಪೆ ತೆಗೆಯೋದು ಸ್ವಲ್ಪ ಕಷ್ಟ. ಅದೇ ರಾತ್ರಿ ಪೂರ್ತಿ ನೀರ್ನಲ್ಲಿ ನೆನ್ಸಿಟ್ರೆ ತುಂಬಾ ಈಸಿಯಾಗಿ ಆ ಸಿಪ್ಪೆಯನ್ನ ತೆಗಿಬಹುದು. ಅಂಡ್ ಈ ವಿಷಯ ನೆನ್ಪಿರ್ಲಿ ಮಕ್ಳೇ ನಿಮ್ಗೆ, ನಾವ್ ಯಾವ್ದೇ ಡ್ರೈ ಫ್ರೂಟ್ಸ್ ಆಗಿರ್ಲಿ, ಒಣ ಹಣ್ಣುಗಳಾಗಿರ್ಲಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಆ ಖರ್ಜೂರ, ಇವುಗಳೆಲ್ಲ ನೀವು ಹಾಗೆ ಖಾಲಿ ತಿನ್ನೋದ್ಕಿಂತ ನೀರ್ನಲ್ಲಿ ನೆನೆಸಿಟ್ಟು ತಿಂದ್ರೆ ಅದ್ರಲ್ಲಿ ಸಿಗುವಂತಹ ಪೋಷಕಾಂಶ ಹೆಚ್ಚು. ತಿಳಿತಾ? ಸೊ ಈ ರೀತಿ ನೀರ್ನಲ್ಲಿ ನೆನ್ಸಿಟ್ಟು ಆ ಸಿಪ್ಪೆಯನ್ನ ತೆಗೆಯೋದು ತುಂಬಾ ಸುಲಭ ಆಗುತ್ತೆ. ಅದು ತುಂಬಾ ಮೃದುವಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಹಾಗೂ ಕೆಲವೊಮ್ಮೆ ಅದರಲ್ಲಿ ಮೊಳಕೆ ಹೊಡೆಯೋದನ್ನ ನಾವು ಕಾಣ್ತಾ ಹೋಗ್ಬಹುದು. ತಿಳಿತಾ? ಸೊ ಆದ್ರಿಂದ ಒಂದು ಗಿಡ ಆಗ್ಬೇಕು ಅಥವಾ ಒಂದು ಮೊಳಕೆ ಹೊಡಿಬೇಕಂದ್ರೆ ಮುಖ್ಯವಾಗಿ ಏನ್ ಬೇಕು? ನೀರ್ ಬೇಕು. ಇದ್ರ ಮಧ್ಯದಲ್ಲಿ ಬರ್ದ್ಬಿಡ್ತೀನಿ ಅಲ್ವಾ? ನೀರು ಪ್ರಮುಖವಾದಂತಹ ಸ್ಥಾನವನ್ನ ವಹಿಸುತ್ತೆ. ಅದೇ ರೀತಿ ಮತ್ತಿನ್ನೇನ್ ಬೇಕಾಗುತ್ತೆ ನಮ್ಗೆ? ಗಾಳಿ ಮತ್ತು ಮಣ್ಣು. ಗಾಳಿ ಮತ್ತು ಮಣ್ಣು. ಯಾತಕ್ಕೆ ಗಾಳಿ ಮತ್ತು ಮಣ್ಣು? ಈಗ ಬೀಜಗಳು ಮೊಳಕೆ ಒಡೆಯಲು ಗಾಳಿ ಅಗತ್ಯವಾಗಿ ಬೇಕು. ಬೀಜ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಗಾಳಿ ಬೇಕು ಅಲ್ವಾ? ಸೊ ಅದ್ ಹೇಗ್ ಸಿಗುತ್ತೆ? ಅವು ಮಣ್ಣಿನ ಕಣಗಳ ನಡುವಿನ ಜಾಗದಲ್ಲಿ. ಸೊ ಮಣ್ಣು ಈ ರೀತಿಯಾಗಿ ಸಾಯಿಲ್ ಇದ್ದಾಗ ಆ ಒಂದು ಕಣಗಳ ಮಧ್ಯೆ ಜಾಗ ಏನ್ ಕಾಣುತ್ತಲ್ಲ, ಇಂಥ ಜಾಗದಿಂದ ಗಾಳಿ ನುಸಿಯುತ್ತೆ. ಆ ಗಾಳಿಯಿಂದ ಅವು ಏನ್ ಮಾಡುತ್ತೆ? ಬೇರುಗಳು ಸುಲಭವಾಗಿ ಬೆಳಿಲಿಕ್ಕೆ ಅದು ಅನುವು ಮಾಡಿ ಕೊಡುತ್ತೆ. ಸೊ ಈಗ ನಾನು ಈ ಪಿಕ್ಚರ್ ಅನ್ನ ನಿಮ್ಗೆ ಶೇರ್ ಮಾಡ್ತೇನೆ ನೋಡಿ. ಒಂದು ಬೀಜವನ್ನ ಈ ರೀತಿ ಮಣ್ಣಿನಲ್ಲಿ ನಾವು ಅದನ್ನ ಬಿಟ್ಟಾಗ ಈ ಗಾಳಿಗಳ ನಡುವೆ ಅದು ಮೊಳಕೆ ಹೊಡಿಲಿಕ್ಕೆ ಶುರುವಾಗುತ್ತೆ. ನಿಧಾನವಾಗಿ ಆ ಮೊಳಕೆ ದೊಡ್ಡದಾಗುತ್ತೆ. ದೊಡ್ಡದಾಗ್ತಾ ಆಗ್ತಾ ಅದು ಬೇರಾಗಿ ಪರಿವರ್ತನೆಗೊಳ್ತಾ ಬರುತ್ತೆ. ಕಾಣಿಸ್ತಾ ಇದೆಯಾ? ನೋಡ್ಬೋದು ನೀವಿಲ್ಲಿ, ಬೇರಾಗಿ ಪರಿವರ್ತನೆಗೊಳ್ಳುತ್ತೆ. ಆ ನಂತರದಲ್ಲಿ ಈ ಬೀಜ ಹೀಗೆ ಆಚೆ ಬರುತ್ತೆ, ಬೇರ್ ಗಟ್ಟಿಯಾಗಿ ನಿಲ್ಲುತ್ತೆ. ಆಚೆ ಬಂದಂತಹ ಬೀಜದಿಂದ ಎಲೆಗಳನ್ನ ನೀವು ಕಾಣಬಹುದು. ಆ ನಂತರದಲ್ಲಿ ಎಲೆಗಳು ಚಿಗುರ್ತಾ ಅದು ಗಿಡವಾಗಿ, ಗಿಡದಲ್ಲಿ ಕಾಳುಗಳು ಉತ್ಪಾದನೆ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಅದು ಮೊಳಕೆ ಹೊಡಿಲಿಕ್ಕೆ ಶುರುವಾಗುತ್ತೆ. ಆದ್ರಿಂದ ನಮ್ಗೆ ಏನ್ ಬೇಕಾಗುತ್ತೆ ಇಲ್ಲಿ? ಗಾಳಿ ಮತ್ತು ಮಣ್ಣು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ನೆಕ್ಸ್ಟ್, ಬೆಳಕು ಅಥವಾ ಕತ್ತಲೆಯ ಪರಿಸ್ಥಿತಿಗಳು. ಬೆಳಕು ಅಥವಾ ಕತ್ತಲೆಯ ಪರಿಸ್ಥಿತಿಗಳು. ಸೊ ಏನಂತ ಅರ್ಥೈಸ್ಕೊಂತೀರಾ? ನೋಡಿ, ನಮ್ಗೆ ಲಾಸ್ಟ್ ಎಕ್ಸಾಂಪಲ್ ಇಂದ, ಚಟುವಟಿಕೆಯಿಂದ ಹುರುಳಿ ಬೀಜಗಳು, ಬೀನ್ಸ್ ಬೀಜಗಳನ್ನ ಮೊಳಕೆ ಹೊಡಿಲಿಕ್ಕೆ ಬೆಳಕೆ ಬೇಕಾಗಿಲ್ಲ ಅನ್ನೋದು ನಮ್ಗೆ ಗೊತ್ತಾಯ್ತು. ಇನ್ ದ ಆಬ್ಸೆನ್ಸ್ ಆಫ್ ಲೈಟ್ ಆಲ್ಸೋ ಇದು ಸೀಡ್ಸ್ ಗಳು ಜರ್ಮಿನೇಟ್ ಆಗುತ್ತೆ, ಮೊಳಕೆ ಹೊಡೆಯುತ್ತೆ. ಆದ್ರೆ ಸಾಮಾನ್ಯವಾಗಿ ಹೆಚ್ಚಿನ ಬೀಜಗಳು ಮೊಳಕೆ ಹೊಡಿಲಿಕ್ಕೆ ಬೆಳಕಿನ ಅಗತ್ಯ ಇಲ್ಲ. ನಮ್ಗೇನ್ ಬೆಳಕು ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಅಮ್ಮ ಅಡ್ಗೆ ಮಾಡ್ಬೇಕಾದ್ರೆ ಮೊಳಕೆ ಕಟ್ಟಿದ ಕಾಳನ್ನ ಹೇಗ್ ಕಟ್ತಾರೆ? ಇಡೀ ದಿನ ರಾತ್ರಿ ಕಾಳನ್ನ ನೆನೆಲಿಕ್ ಬಿಡ್ತಾರೆ. ನೆಂದಾದ್ಮೇಲೆ ಆ ನೀರ್ನೆಲ್ಲ ಬಸಿತಾರೆ. ಬಸ್ತಾದ್ಮೇಲೆ ಆ ತೇವಾಂಶ ಭರಿತವಾದಂತಹ ಕಾಳುಗಳಿರುತ್ತಲ್ಲ, ಅದನ್ನ ಒಂದು ಪಾತ್ರೆ ಮುಚ್ಚಿಬಿಟ್ಟು ಕತ್ತಲೆ ಇರುವಂತಹ ಜಾಗದಲ್ಲಿ ಇಡ್ತಾರೆ. ಅಟ್ಟದ ಮೇಲೋ ಅಥವಾ ಪಾತ್ರೆಗಳ ಕೆಳಗಡೆನೋ
ಅಕ್ಕಿ ರಾಗಿ ಜೋಳ ಮೂಟೆ ಇರೋ ಜಾಗನೋ ಅಂತ ಅಂದ್ರೆ ಬೆಳಕು ಬೀಳ್ದೇ ಇರುವಂತಹ ಜಾಗದಲ್ಲಿ ಇರ್ತಾರೆ. ಸೊ ಆದ್ರಿಂದ ಒಂದು ಬೀಜ ಮೊಳಕೆಯನ್ನ ಹೊಡಿಲಿಕ್ಕೆ ಬೆಳಕಿನ ಅಗತ್ಯ ಇಲ್ಲ. ಆದ್ರೆ ಮೊಳೆತ ನಂತರ ಅದು ಮೊಳಕೆ ಆದ ನಂತರ ಬೆಳಕು ಅವಶ್ಯಕತೆ ಇರುತ್ತೆ, ಅದು ಗಿಡವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಸೂರ್ಯನ ಬೆಳಕು ಅನ್ನೋದು ತುಂಬಾ ಅಗತ್ಯ ಇರುತ್ತೆ. ಈಗ ಕೆಲವೊಂದಿಷ್ಟು ವಿಶಿಷ್ಟವಾದಂತಹ ಗಿಡಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ಈ ರೇಖಾಚಿತ್ರವನ್ನ ನೀವು ಕೂಡ ಬಿಡಿಸಬಹುದು. ಹೇಗೆ ಕಾಯಿ ಈ ರೀತಿ ಇರುತ್ತೋ, ನಂತರದಲ್ಲಿ ಮೊಳಕೆ ಹೊಡೆಯುತ್ತೋ, ಮೊಳಕೆ ಹೊಡೆದು ಹೊಡೆದು ಅದು ಬೇರಾಗುತ್ತೆ, ಬೇರಿನಿಂದ ಅದು ಗಿಡವಾಗುತ್ತೆ, ಈ ಬೀಜದಿಂದ ಎಲೆಗಳು ಸೃಷ್ಟಿಯಾಗುತ್ತೆ, ಎಲೆಗಳಿಂದ ಅದು ಗಿಡ ಆಗ್ತಾ ಹೋಗುತ್ತೆ. ಈ ರೀತಿಯಾಗೂ ನೀವು ಈ ಒಂದು ಪ್ಯಾಟರ್ನ್ ಅನ್ನ ಡ್ರಾ ಮಾಡ್ಕೋಬಹುದು. ಡ್ರಾ ಮಾಡ್ಕೋತೀರಾ? ಸರಿ, ಮಾಡ್ಕೊಳ್ಳಿ. ನಾನ್ ನಿಮ್ಗೆ ಎಷ್ಟು ನಿಮಿಷ ಬೇಕಿದನ್ ಮಾಡ್ಲಿಕ್ಕೆ? 1 ನಿಮಿಷ ಕಾಲಾವಕಾಶ. ಹಾ, ಐ ಗಿವ್ ಯು 1 minute ಟೈಮ್, 60 seconds. ಪ್ಲೀಸ್ ಈ ಒಂದು ಡಯಾಗ್ರಾಮ್ ನ ಡ್ರಾ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ ಈಗ? ಡ್ರಾ ಮಾಡ್ಕೊಳ್ಳಿ ಮಕ್ಳೇ ಇದನ್ನ. ಮಕ್ಳೇ, ಈ ಡಯಾಗ್ರಾಮ್ ನ ರೇಖಾಚಿತ್ರವನ್ನ ದಯವಿಟ್ಟು ಬಿಡಿಸಿ. ನಾನ್ ನಿಮ್ಗೆ 60 ಸೆಕೆಂಡ್ ಅಥವಾ 1 ನಿಮಿಷ ಸಮಯವನ್ನ ಕೊಡ್ತಾ ಇದ್ದೀನಿ. ಆಯ್ತಾ ಮಕ್ಳೇ? ಆರ್ ಯು ಆಲ್ ಡನ್? ಪ್ಲೀಸ್ ಈ ಒಂದು ಡಯಾಗ್ರಾಮ್ ನ ನೋಟ್ ಮಾಡ್ಕೊಳ್ಳಿ. ಈ ರೀತಿ ಬೀಜ ಇರುತ್ತೆ, ಬೀಜದಿಂದ ಮೊಳಕೆ ಯಾವ ರೀತಿ ಹೊಡಿತಾ ಹೊಡಿತಾ ಹೋಗುತ್ತೆ ಅಂತ. ಆಯ್ತಾ ಮಕ್ಳೇ? ಓಕೆ. ಸೊ ಈಗ ಈ ಒಂದು ಗಿಡಗಳನ್ನ ಗಮನಿಸಿ. ಈ ಗಿಡ ಕಾಣ್ತಾ ಇದೆಯಲ್ಲ ನಿಮ್ಗೆ? ಸ್ವಲ್ಪ ದೊಡ್ಡದ್ ಮಾಡ್ಲಾ ಇದ್ನಾ? ಈ ಒಂದು ಗಿಡ ಹೆಸರು ಕೋಲಿಯಸ್ ಅಂತ. ಇದು ಪುದೀನ ನಾವು ಪುದೀನ ಚಟ್ನಿ ತಿಂದಿರಬಹುದು, ಸಾಂಬಾರ ಪದಾರ್ಥಗಳಲ್ಲಿ ಪುದೀನವನ್ನ ಬಳಸಬಹುದು. ಪುದೀನದ ಜಾತಿಗೆ ಸೇರಿದಂತಹ ಒಂದು ಸಸ್ಯ. ಆದ್ರೆ ಇದನ್ನ ನಾವು ತಿನ್ಲಿಕ್ಕೆ ಬಳಸೋದಿಲ್ಲ. ಈ ಮನೆಗಳಲ್ಲಿ ಅಲಂಕಾರಿಕ ಸಸ್ಯಗಳು ಅಂತ ನೀವು ಕೇಳಿರಬಹುದು, ಆರ್ನಮೆಂಟಲ್ ಪ್ಲಾಂಟ್ಸ್ ಅಂತ. ಆ ರೀತಿಯಲ್ಲಿ ಬಳಸ್ತೀವಿ. ಕೋಲಿಯಸ್ ಅಂತ ಇದ್ರ ಹೆಸರು. ಮತ್ತು ಪೆಟೂನಿಯಾ ಅಂತ ಅನ್ನುವಂತಹ ಸಸ್ಯ ಇದ್ರ ಪಕ್ಕದಲ್ಲೇ ಕಾಣಿಸ್ತಾ ಇರಬಹುದು ನಿಮ್ಗೆ, ಪೆಟೂನಿಯಾ ಅನ್ನುವಂತಹ ಸಸ್ಯ. ನೋಡಿ, ದಾಸವಾಳದ ಹೂವಿನ ರೀತಿಲಿ ಬಣ್ಣ ಬಣ್ಣವಾಗಿರುತ್ತೆ. ಗುಲಾಬಿ ಬಣ್ಣ, ನೇರಳೆ ಬಣ್ಣ, ಬಿಳಿಯ ಬಣ್ಣ, ತಿಳಿ ಗುಲಾಬಿ ಬಣ್ಣ, ಅರಿಶಿನ ಬಣ್ಣ, ಈ ರೀತಿ ಬಣ್ಣ ಬಣ್ಣವಾದಂತಹ ರೀತಿಲಿ ಇರುತ್ತೆ. ಈ ಒಂದು ಸಸ್ಯದ ಹೆಸರು ಬಂದು ಪೆಟೂನಿಯಾ ಅಂತ.
ಅಂದ್ರೆ ಕಣಿಗಿಲೆ ಜಾತಿ. ಕಣಿಗಿಲೆ ಹೂ ಕೇಳಿದ್ದೀರಾ? ಪಿಂಕ್ ಕಲರ್ ಬರುತ್ತಲ್ಲ, ಗುಲಾಬಿ ಬಣ್ಣ ಬರುತ್ತಲ್ಲ, ಆ ಕಣಗಿಲೆ ಜಾತಿಗೆ ಸೇರಿದಂತಹ ಮತ್ತೊಂದು ಸಸ್ಯ ಇದು ಪೆಟೂನಿಯಾ. ಇದು ಹೂ ಬಿಡುವಂತಹ ಸಸ್ಯ. ಆದ್ರೆ ಇದು ಬೀಜಗಳು ಮೊಳಿಲಿಕ್ಕೆ ಬೆಳಕು ಬೇಕೇ ಬೇಕಾಗುತ್ತೆ. ಬೆಳಕಿಲ್ದೆ ಇದರ ಬೀಜಗಳು ಮೊಳಿಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಇದೊಂದು ವ್ಯತ್ಯಾಸ. ಸಾಮಾನ್ಯವಾಗಿ ಬೀಜಗಳು ಮೊಳಕೆ ಹೊಡಿಲಿಕ್ಕೆ ಯಾವುದೇ ರೀತಿಯಾದಂತಹ ಬೆಳಕಿನ ಅಗತ್ಯ ಇಲ್ಲ. ಬೆಳಕಿನ ಅನುಪಸ್ಥಿತಿಯಲ್ಲೂ ಕೂಡ ಬೀಜಗಳು ಮೊಳಕೆಯನ್ನ ಹೊಡಿಬಹುದು. ಆದರೆ ಕೋಲಿಯಸ್ ಮತ್ತು ಪೆಟೂನಿಯಾ ಇವೆರಡು ಎಕ್ಸೆಪ್ಷನ್. ಈ ಎರಡು ಸಸ್ಯಗಳಲ್ಲಿ ಬೀಜ ಬೆಳಕು ಹೊಡಿಲಿಕ್ಕೆ ಬೆಳಕನ್ನೋದು ಬೇಕೇ ಬೇಕಾಗುತ್ತೆ. ಮತ್ತೆ ಈ ಬೀಜಗಳು ಮಣ್ಣಿನಿಂದ ಮುಚ್ಚೋದ್ರಿಂದ ಅವುಗಳ ಮೊಳೆಯುವಿಕೆಯನ್ನ ಮಣ್ಣು ತಡೆಯುತ್ತೆ ಆದ್ರಿಂದ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಹೂ ಗಿಡವನ್ನ ನಾನು ನಿಮ್ಗೆ ತೋರಿಸ್ತೀನಿ. ಇದ್ಯಾವ್ದು ಅಂತ ಗೊತ್ತಿದ್ಯಾ? ಗೊತ್ತಿಲ್ದೆ ಏನ್ ಮೇಡಮ್? ಚೆಂಡು ಹೂವ. ಚೆಂಡು ಹೂವನ ಇಂಗ್ಲಿಷ್ ನಲ್ಲಿ ನಾವು ಏನಂತೀವಿ? ಕೆಲೆಂಡ್ಯುಲಾ ಅಂತ ಕರಿತೀವಿ. ಮತ್ತು ಜೀನಿಯಾದಂತ ಹೂಗಳು. ಸಾಮಾನ್ಯವಾಗಿ ಎಲ್ಲಾದ್ರೂ ಮದುವೆ ಮನೆ ಸಮಾರಂಭಗಳಿದ್ರೆ ಈ ಹೂವನ್ನ ಅಲಂಕಾರಿಕ ಹೂಗಳಾಗಿ ನಾವು ಕಾಣಬಹುದು. ಈ ಹೂವಿನ ಹೆಸರೇನು? ಜೀನಿಯಾ. ಜೀನಿಯಾದಂತ ಹೂ ಬಿಡುವಂತಹ ಸಸ್ಯಗಳು. ಇವುಗಳು ಬೀಜಗಳು ಮೊಳಕೆಯಲ್ಲೂ ಕತ್ತಲೇಬೇಕು. ಅರ್ಥ ಆಯ್ತಾ? ಬೇರೆ ಗಿಡಗಳ ತರ ಇದಕ್ಕೂ ಕೂಡ ಕತ್ತಲೆ ಬೇಕು. ಈ ಬೀಜಗಳನ್ನ ಸಾಕಷ್ಟು ಮಣ್ಣಿನಿಂದ ಮುಚ್ಚಬೇಕು. ತೀರಾ ಬೆಳಕಿನಲ್ಲಿ ಇದು ಮೊಳಕೆ ಹೊಡೆಯಲ್ಲ. ಸೊ ಆದ್ರಿಂದ ಇವೆಲ್ಲ ಕೂಡ ಸಸ್ಯ ವರ್ಗದಲ್ಲೇ ಇರುವಂತಹ ವೈಶಿಷ್ಟ್ಯಗಳು. ಎಷ್ಟೊಂದು ವೈಶಿಷ್ಟ್ಯತೆಗಳನ್ನ ನಾವು ಕಾಣ್ತಾ ಹೋಗ್ಬೋದು. ಹೌ ಡೈವರ್ಸ್ ಅಲ್ವಾ? ಅದಕ್ಕೋಸ್ಕರ ನಿಮ್ಮ ಫಸ್ಟ್ ಚಾಪ್ಟರೇ ಜೀವ ವೈವಿಧ್ಯತೆಗಳು ಅನ್ನುವಂಥದ್ದು ಇದ್ದಿದ್ದು. ನೆನ್ಪಿದ್ಯಾ ನಿಮ್ಮೆಲ್ಲರಿಗೂ? ಅಥವಾ ಸೆಮಿಸ್ಟರ್ ಮುಗ್ದೋಯ್ತು ಅಂತ ಮರ್ತ್ಬಿಟ್ರಾ? ಇಲ್ಲ ತಾನೆ? ನೆನ್ಪಿದೆ ತಾನೆ? ರೈಟ್. ಸೊ ಆದ್ರಿಂದ ಉತ್ತಮ ಆರೋಗ್ಯ ಮತ್ತು ಸಮರ್ಪಕ ಬೆಳವಣಿಗೆಗೆ ಮಾನವರಿಗೆ ಸಂತುಲಿತ ಆಹಾರ, ಬ್ಯಾಲೆನ್ಸ್ಡ್ ಫುಡ್ ಬೇಕು ಅಂತ ನಾವು ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಅನ್ನುವಂತಹ ಅಧ್ಯಾಯದಲ್ಲಿ ಕಲ್ತಿದೀವಿ. ಹಾಗೇನೆ ಸಸ್ಯಗಳಿಗೂ ಅವುಗಳ ಸಮರ್ಪಕ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅನುಕೂಲಕರ ಪರಿಸ್ಥಿತಿಗಳು ಮತ್ತು ಪೋಷಕಾಂಶಗಳು ಬೇಕಾಗುತ್ತೆ. ಈ ತರ ಯಾವ ಪರಿಸ್ಥಿತಿಗಳು ಬೀಜ ಮೊಳುವಿಕೆಯ ಮೇಲೆ ಪರಿಣಾಮ ಬೀರಬಹುದು ಅನ್ನೋದನ್ನ ನೀವು ಯೋಚಿಸ್ಬೇಕಾಗತ್ತೆ. ಆದ್ರಿಂದ ಅನುಕೂಲಕರವಾದಂತಹ ಪರಿಸ್ಥಿತಿ ಬೇಕು. ಈಗ ಸಸ್ಯಗಳಲ್ಲಿ ಬೆಳವಣಿಗೆ ಮತ್ತು ಚಲನೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಸ್ಯಗಳು ಸೂರ್ಯನ ಬೆಳಕಿಗೆ ಪ್ರತಿಕ್ರಿಯಿಸುತ್ತೆ. ಸಸ್ಯಗಳ ವಿವಿಧ ಭಾಗಗಳ ಬೆಳವಣಿಗೆಯ ದಿಕ್ಕಿನ ಮೇಲೆ ಸೂರ್ಯನ ಬೆಳಕು ಪರಿಣಾಮ ಬೀರುತ್ತೆ. ಸಸ್ಯವನ್ನ ತಲೆ ಕೆಳಗಾಗಿ ಇರಿಸಿದ್ರೆ ಸಸ್ಯದ ಬೇರು ಮತ್ತು ಕಾಂಡಗಳು ಯಾವ ದಿಕ್ಕಿನಲ್ಲಿ ಬೆಳೆಯುತ್ತೆ ಮತ್ತು ಚಲಿಸುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೀರಾ? ಈಗೊಂದು ಚಟುವಟಿಕೆಯನ್ನ ನಾವಿದೀಗ ಮಾಡೋಣ. ಚಟುವಟಿಕೆ 10.3 ಪೇಜ್ ನಂಬರ್ 74. ಈಗ ಕೆಲವು ಹುರುಳಿ ಅಥವಾ ಕಡಲೆ ಬೀಜಗಳನ್ನ ತೆಗೆದುಕೊಂಡು ಅವುಗಳನ್ನ ತೇವವಾದಂತಹ ಬಟ್ಟೆ ಅಥವಾ ವೆಟ್ ಟಿಶ್ಯೂ ಕಾಗದದ ಮೇಲೆ ಮೊಳಕೆ ಹೊಡೆಯಲು ಬಿಡ್ಬೇಕು. ಅದಾದ ನಂತರ ಪ್ರತಿಯೊಂದು ಬೀಜಗಳ ಸಣ್ಣ ಬೇರು ಮತ್ತು ಸಣ್ಣ ಕಾಂಡವನ್ನು ಹೊಂದಿರುವ ಸಸ್ಯ ಆಗುವವರೆಗೆ ಅವುಗಳನ್ನ ಮೊಳಕೆ ಆಗಲು ಬಿಡಿ. ಈಗ ಮೇಡಮ್ ಸಣ್ಣ ಆ ಸಸ್ಯಗಳು ಅಂದ್ರೆ ಯಾವ ರೀತಿಯಾಗಿರ್ಬೇಕು? ನಿಮ್ಗೆ ನಾನು ಹೋದ್ ಕ್ಲಾಸ್ ನಲ್ಲಿ ಅದನ್ನ ತೋರಿಸಿದ್ದೆ. ಈಗ ಇನ್ನೊಮ್ಮೆ ತೋರಿಸ್ತೀನಿ. ಕಾಣಿಸ್ತಾ ಇದ್ಯಾ? ಈ ರೀತಿ ಸಣ್ಣದಾದಂತಹ ಸಸ್ಯ ಆಗೋವರೆಗೂ ನೀವು ಅದನ್ನ ಬಿಡ್ಬೇಕಾಗತ್ತೆ. ಈಗ 3 ಗಾಜಿನ ಬೀಕರ್ಗಳು ಅಥವಾ ಬಾಟಲ್ಗಳನ್ನ ತೆಗೆದುಕೊಂಡು ಅವುಗಳನ್ನ A, B ಮತ್ತು C ಅಂತ ಗುರುತಿಸಿ. 3 ಗಾಜಿನ ತಟ್ಟೆಗಳನ್ನ ತೆಗೆದುಕೊಂಡು ದಪ್ಪವಾದ ಮೃದು ಹತ್ತಿ ದಾರವನ್ನ ಬಳಸ್ಕೊಂಡು ಪ್ರತಿ ತಟ್ಟೆಯ ಒಂದು ಬದಿಗೆ ದಪ್ಪವಾದ ಹೀರು ಕಾಗದವನ್ನ ಅಳವಡಿಸ್ಕೊಳ್ಳಿ. ಹೀರು ಕಾಗದ ಅಂದ್ರೆ ಹೀರು ಕಾಗದ ಅಂದ್ರೆ ಬ್ಲೋಟಿಂಗ್ ಪೇಪರ್ ಅಂತ ಕರಿತೀವಿ ನಾವು. ಹೀರು ಕಾಗದ ಅಂದ್ರೆ ಬ್ಲೋಟಿಂಗ್ ಪೇಪರ್. ನೋಟ್ ಮಾಡ್ಕೊಬಹುದು.
ಬ್ಲೋಟಿಂಗ್ ಪೇಪರ್ ಅಥವಾ ಹೀರು ಕಾಗದ ಅಂತ ಕರಿತೀವಿ. ಈಗ ಚಿತ್ರ ನಿಮ್ಗೆ 10.2 ಟೆಕ್ಸ್ಟ್ ಬುಕ್ ನಲ್ಲಿ ಚಿತ್ರ ತೋರಿಸಿರೋ ಹಾಗೆ ಏನ್ ಮಾಡ್ಬೇಕು ನೀವು, ದಪ್ಪವಾದ ಮೃದುವಾದ ಹತ್ತಿಯ ದಾರವನ್ನ ಬಳಸಿ ಯಾವುದೇ ಹಾನಿ ಆಗದಂತೆ ಪ್ರತಿ ತಟ್ಟೆಯಲ್ಲಿ ಒಂದೊಂದು ಸಸ್ಯವನ್ನ ಇರಿಸಿ. ಈಗ ಚಿತ್ರ 10.2A ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಮತ್ತು 10.2C 10.2C ಅಲ್ಲಿ ತೋರಿಸಿರುವಂತೆ ಚಿಕ್ಕ ಸಸಿಯನ್ನ ಅಳವಡಿಸಿರುವಂತಹ ಗಾಜಿನ ತಟ್ಟೆಗಳನ್ನ ಬೀಕರ್ ಎ ಮತ್ತು ಬೀಕರ್ ಸಿ ಒಳಗೆ ನೇರವಾಗಿ ಇರಿಸ್ಬೇಕಾಗತ್ತೆ. ನಿಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ತೋರಿಸಿರೋ ಹಾಗೆ ಪ್ರತಿ ಬೀಕರ್ ನಲ್ಲಿರುವ ಸಸಿಗಳನ್ನು ನೀರಿನ ಮಟ್ಟಕ್ಕೆ ಮೇಲಿರುವಂತೆ ಎಲ್ಲಾ 3 ಬೀಕರ್ಗಳನ್ನ ಸುರಿಬೇಕಾಗತ್ತೆ. ಈಗ ಏನಾಗ್ತಾ ಹೋಗುತ್ತೆ, ಟೆಕ್ಸ್ಟ್ ಬುಕ್ ಅಲ್ಲ ಇಮೇಜ್ ನೋಡಿದಾಗ ಪೆಟ್ಟಿಗೆಯ ಹಿಂಭಾಗದಲ್ಲಿ ಒಂದು ರಂಧ್ರ ಅನ್ನೋದನ್ನ ಇರುತ್ತೆ. ನಾನೀಗ ಟೆಕ್ಸ್ಟ್ ಬುಕ್ ಇಮೇಜ್ ನಿಮ್ಗೆ ಶೇರ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ? ಸೊ ಎ ಅಲ್ಲಿ ಏನಾಗಿದೆ, ಎಲ್ಲಾ ದಿಕ್ಕುಗಳಿಂದ ಸೂರ್ಯನ ಬೆಳಕು ಬೀಳುವಂತೆ ನೇರವಾಗಿ ಇರಿಸಲಾಗಿದೆ ಎ ಅನ್ನ. ಡಿ ಅನ್ನ ಏನಾಗಿದೆ, ತಲೆ ಕೆಳಗ್ ಮಾಡಿ ನಿಲ್ಸಿದೀವಿ. ಎಲ್ಲಾ ದಿಕ್ಕುಗಳಿಂದ ಸೂರ್ಯನ ಬೆಳಕು ಬೀಳುವಂತೆ ತಲೆ ಕೆಳಗಾಗಿ ಇರಿಸಲಾದಂತಹ ಸಸ್ಯ ಇದು. ಇದನ್ನ ನೇರವಾಗಿ ನಿಲ್ಲಿಸಲಾಗಿದೆ, ಇದನ್ನ ಉಲ್ಟಾ ಮಾಡಿ ನಿಲ್ಲಿಸಲಾಗಿದೆ. ಮೂರನೇದು, ಒಂದು ದಿಕ್ಕಿನಿಂದ ಸೂರ್ಯನ ಬೆಳಕು ಬೀಳುವಂತೆ ನೇರವಾಗಿ ಅದನ್ನ ಇರಿಸಲಾಗಿದೆ ಪೆಟ್ಟಿಗೆಯ ಒಳನೋಟವನ್ನ ನೋಡಿದಾಗ. ಓಕೆ, ಈ ಇಮೇಜಸ್ ಗಳನ್ನ ನೋಡ್ಕೊಳ್ಳಿ. ಪ್ರತಿಯೊಂದು ಸಂದರ್ಭದಲ್ಲೂ ಹೀರು ಕಾಗದದ ಕೆಳಭಾಗವು ನೀರಿನಲ್ಲಿ ನೆನೆದು ಸಂಪೂರ್ಣ ಒದ್ದೆ ಆಗ್ಲಿಕ್ಕೆ ನಾವು ಬಿಡ್ಬೇಕಾಗತ್ತೆ. ಆ ಫ್ಲೋಟಿಂಗ್ ಪೇಪರ್ ನೀರಿನಲ್ಲಿ ನೆಂದು ಒದ್ದೆ ಆಗ್ಬೇಕು. ಈ ರೀತಿಯಾಗಿ ಸಸಿಯು ಒದ್ದೆಯಾದ ಹೀರು ಕಾಗದದಿಂದ ತೇವಾಂಶವನ್ನ ಪಡೆದುಕೊಳ್ತಾ ಹೋಗುತ್ತೆ. ಓಕೆ, ಈಗ ಏನಾಗುತ್ತೆ, ಚಿತ್ರ 10.2A ಮತ್ತು ಚಿತ್ರ 10.2B ರಲ್ಲಿ ತೋರಿಸಿರುವಂತೆ ಬೀಕರ್ ಎ ಮತ್ತು ಬೀಕರ್ ಬಿ ಅನ್ನ ಸೂರ್ಯನ ಬೆಳಕಿನಲ್ಲಿ ಇರಿಸಿ ಒಂದು ದಿಕ್ಕಿನಿಂದ ಮಾತ್ರ ಬೆಳಕು ಬೀಳುವಂತೆ ವೃತ್ತಾಕಾರದ ಸಣ್ಣ ರಂಧ್ರ ಕೊರೆದು ಒಂದು ರಟ್ಟಿನ ಪೆಟ್ಟಿಗೆಯನ್ನ ಚಿತ್ರ 10.2C ಅಲ್ಲಿ ತೋರಿಸಿರುವಂತೆ ಬೀಕರ್ ಸಿ ಮೇಲೆ ಬೋರಲು ಹಾಕ್ಬೇಕಾಗತ್ತೆ. ಸೊ ಈಗ ವಿಭಿನ್ನ ಪರಿಸ್ಥಿತಿಯಲ್ಲಿ ಬೇರು ಮತ್ತು ಕಾಂಡದ ಬೆಳವಣಿಗೆ ಹೇಗಾಗುತ್ತೆ, ಎಲ್ಲಾ ದಿಕ್ಕಲ್ಲೂ ನೇರವಾಗಿ ಕಾಂಡ ಮತ್ತು ಬೇರಿನ ಬೆಳವಣಿಗೆ ಚೆನ್ನಾಗಾಗಿರುತ್ತಾ ಇಲ್ವಾ? ವಿಲ್ ದಟ್ ಬಿ ಗುಡ್ ಆರ್ ನಾಟ್? ಈಗ 3 ಸಿಚುವೇಶನ್ ಕೊಟ್ಟಿದಾರಲ್ವಾ, ನೇರ, ದಿಟ್ಟ, ನಿರಂತರ ಅಲ್ವಾ? ಇಲ್ಲ ಮೇಡಮ್, ನೇರ ಎಲ್ಲಾ ದಿಕ್ಕುಗಳಲ್ಲೂ ನೇರವಾಗಿ ಇದ್ದಾಗ, ಅದೇ ರೀತಿ ಎಲ್ಲಾ ದಿಕ್ಕುಗಳಲ್ಲೂ ತಲೆ ಕೆಳಗಾಗಿ ಇದ್ದಾಗ. ಕೇವಲ ಒಂದು ದಿಕ್ಕಿನಲ್ಲಿ. ಓಕೆ, ಒಂದು ದಿಕ್ಕಿನಲ್ಲಿ ನೇರವಾಗಿ ಇದ್ದಾಗ. 1, 2, 3 3 ಸಿಚುವೇಶನ್ಸ್ ನಿಮ್ಗಿದೆ. ಏನೇನು, ಎಲ್ಲಾ ದಿಕ್ಕುಗಳಲ್ಲೂ ನೇರವಾಗಿ ಇದ್ದಾಗ, ಎಲ್ಲಾ ದಿಕ್ಕಿನಲ್ಲೂ ತಲೆ ಕೆಳಗಾಗಿ ಇದ್ದಾಗ, ಕೇವಲ ಒಂದು ದಿಕ್ಕಿನಲ್ಲಿ ನೇರವಾಗಿದ್ದಾಗ ಏನೇನಾಗುತ್ತೆ, ಅದರ ಕಾಂಡದ ಬೆಳವಣಿಗೆ, ಬೇರಿನ ಬೆಳವಣಿಗೆ ಹೇಗಿರುತ್ತೆ ಅಂತ ನಿಮ್ಮ ತೀರ್ಮಾನ ಏನಿರಬಹುದು? ಸೊ ಈ ಒಂದು ಪ್ರಯೋಗದ ಫಲಿತಾಂಶಗಳಿಂದ ನಾವ್ ಏನನ್ನ ಗಮನಿಸ್ತೀವಿ ಅಂತ ಹೇಳಿದ್ರೆ, ಸಸ್ಯವನ್ನ ನೇರವಾಗಿ ಇರಿಸಿದಾಗ ಬೇರು ಕೆಳಮುಖವಾಗಿ ಬೆಳೆಯುತ್ತೆ ಮತ್ತು ಕಾಂಡ ಮೇಲ್ಮುಖವಾಗಿ ಬೆಳೆಯುತ್ತೆ. ಸೊ ಏನಾಗುತ್ತೆ, ಬೇರು ಈ ರೀತಿ ಕೆಳಮುಖವಾಗಿ ಬೆಳೆಯುತ್ತೆ ಅಂಡ್ ಕಾಂಡ ಮೇಲ್ಮುಖವಾಗಿ ಬೆಳೀತಾ ಹೋಗುತ್ತೆ. ಹೌದಾ? ಸಾಮಾನ್ಯವಾಗಿ ಎಲ್ಲಾ ಸಸ್ಯಗಳು ಇದೇ ರೀತಿಯಾಗಿರುತ್ತಾ? ಎಸ್ ಆರ್ ನೋ? ಎಸ್.
ಸಸ್ಯವನ್ನ ನಾವು ತಲೆ ಕೆಳಗಾಗಿ ಇರಿಸಿದಾಗ ಬೇರು ಕೆಳಕ್ಕೆ ಬಾಗಿ ಕೆಳಮುಖವಾಗಿ ಬೆಳೆಯುತ್ತೆ, ಹಾಗೂ ಕಾಂಡವು ಬಾಗಿ ಮೇಲ್ಮುಖವಾಗಿ ಬೆಳೆಯುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ, ನಾವು ಬೇರನ್ನ ಮೇಲಿಟ್ಟಿದೀವಿ, ಕಾಂಡವನ್ನ ಈ ರೀತಿಯಾಗಿ ಇಟ್ಟಿದೀವಿ ಅಲ್ವಾ. ಆದ್ರೆ ಏನಾಗುತ್ತೆ, ಇದು ಉಲ್ಟಾ ಆಗುತ್ತೆ. ಆ ಬೇರೇನಿದೆಯಲ್ಲ, ಹೀಗಿಂದ ಹೀಗೆ ಕೆಳಮುಖವಾಗಿ ಈ ರೀತಿ ಬಂದು ಬೆಳೆಯುತ್ತೆ, ಮತ್ತೆ ಇದು ಮೇಲ್ಮುಖವಾಗಿ ಹೀಗೆ ಬೆಳೆಯುತ್ತೆ, ಉಲ್ಟಾ ಈ ರೀತಿ ಆಗ್ತಾ ಬರುತ್ತೆ. ಅದೇ ರೀತಿಲಿ ಸಸ್ಯವು ಒಂದು ದಿಕ್ಕಿನಿಂದ ಮಾತ್ರ ಸೂರ್ಯನ ಬೆಳಕನ್ನ ಪಡೆದಾಗ ಕಾಂಡವು ಬೆಳಕಿನ ದಿಕ್ಕಿನ ಕಡೆಗೆ ಬೆಳೆಯುತ್ತೆ ಮತ್ತು ಬೇರು ಕೆಳಮುಖವಾಗಿ ತನ್ನ ಬೆಳವಣಿಗೆನ ಮುಂದುವರಿಯುತ್ತೆ. ಸೊ ಥರ್ಡ್ ರಲ್ಲಿ ಏನಾಗುತ್ತೆ, ಯಾವ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಸೂರ್ಯನ ಬೆಳಕು ಬೀಳ್ತಾ ಇದೆ ಅಂತ ಇಟ್ಕೊಳ್ಳಿ. ಸೊ ಆಗೇನಾಗುತ್ತೆ, ಬೇರು ಕೆಳಮುಖವಾಗಿ ಮತ್ತೆ ಇದು ಸೂರ್ಯನ ಬೆಳಕಿದ್ರೆ ಸೂರ್ಯನ ಕಡೆಗೆ ಬಾಗಿ ಬೆಳವಣಿಗೆಯನ್ನ ಪಡಿತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ ವ್ಯತ್ಯಾಸ ನಿಮ್ಗೆ? ಸೊ ಇನ್ನೊಮ್ಮೆ ನಾನು ತೋರಿಸ್ತೀನಿ ನೋಡಿ. ಎಲ್ಲಾ ದಿಕ್ಕಿನಿಂದ ಆ ಒಂದು ಗಿಡಕ್ಕೆ ಬೆಳಕು ಗಾಳಿ ಬೀಸ್ತಾ ಇದೆ ಅಂತ ಹೇಳಿದಾಗ ಅದು ಸಾಮಾನ್ಯವಾಗಿ ಬೆಳೆಯುತ್ತೆ. ಹೇಗೆ, ಈಗ ಒಂದು ಗಿಡ ಈ ರೀತಿಯಾಗಿದ್ದಾಗ ಅದರ ಬೇರು ಕೆಳಮುಖವಾಗಿ ಬೆಳೆಯುತ್ತೆ, ಹಾಗೂ ಗಿಡ ಹೇಗ್ ಬೆಳೆಯುತ್ತೆ, ಮೇಲ್ಮುಖವಾಗಿ ಬೆಳೀತಾ ಹೋಗುತ್ತೆ. ಹೌದಾ? ಸೊ ನಾನು ಉಲ್ಟಾ ಮಾಡ್ಬಿಡ್ತೀನಿ ಮೇಡಮ್, ಸೃಷ್ಟಿ ನಿಯಮನೇ ಬದಲಾಯಿಸ್ಬಿಡ್ತೀನಿ. ನಾನು ಇದನ್ನ ಉಲ್ಟಾ ಗಿಡನ ಇಟ್ಬಿಡ್ತೀನಿ. ಅವಾಗ ಏನಾಗುತ್ತೆ, ಈಗ ಒಂದು ಸಸ್ಯ ಈ ರೀತಿಯಾಗಿ ನಾನು ಉಲ್ಟಾ ಗಿಡ ಇಟ್ಟಾಗ ಅದ್ರ ಬೇರೆ ಏನಿರುತ್ತೆ ಬಾಗಿ ಕೆಳಗಡೆ ಮತ್ತೆ ಬರುತ್ತೆ. ನೀವ್ ಆ ಬೇರನ್ನ ಹೀಗ್ ಮೇಲೆ ಬಿಟ್ರು ಕೂಡ ಅದು ಬಾಗಿ ಮತ್ತೆ ಕೆಳಗ್ ಬಂದು ಕೆಳಮುಖವಾಗಿಯೇ ಆ ಬೇರು ಬೆಳೆಯುತ್ತೆ. ಅಂಡ್ ಆ ಗಿಡವನ್ನ ನೀವೇನು ಕೆಳಗಡೆ ಹಿಂಗ್ ಬಗ್ಸಿರ್ತೀರ, ಅದು ಮತ್ತೆ ಮೇಲ್ಗಡೆ ಹೋಗಿ ಮೇಲ್ಮುಖವಾಗಿ ಗಿಡ ಬೆಳೆಯುತ್ತೆ. ಒಂದು ವಿಚಿತ್ರವಾಗಿ ಕಾಣಬಹುದು ಗಿಡ, ಆದ್ರೆ ಗಿಡ ಮೇಲ್ಮುಖವಾಗಿಯೇ ಇರ್ಬೇಕು, ಬೇರು ಕೆಳಮುಖವಾಗಿಯೇ ಇರ್ಬೇಕು. ಸೊ ನಾನು ಒಂದೇ ಒಂದು ದಿಕ್ಕಿನ ಎಡೆಗೆ, ಬರೀ ಈ ದಿಕ್ಕಿನ, ಲಾಸ್ಟ್ ಟೈಮ್ ಈ ದಿಕ್ಕಲ್ಲಿ ಇತ್ತಲ್ಲ, ಈ ಸಲ ಈ ದಿಕ್ಕಿನಲ್ಲಿ ಬೆಳೆಸ್ತೀನಿ. ಸೂರ್ಯನ ಬೆಳಕು ಒಂದೇ ದಿಕ್ಕಿನಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ಸೊ ಆ ಗಿಡ ಏನಾಗುತ್ತೆ, ಯಾವ ದಿಕ್ಕಿನಲ್ಲಿ ಸೂರ್ಯನ ಬೆಳಕು ಕಾಣುತ್ತೋ ಆ ದಿಕ್ಕಿನಲ್ಲಿ ಅದು ಬೆಳೆಯುತ್ತೆ, ಬೇರು ತನ್ನಿಂತಾನೆ ಕೆಳಮುಖವಾಗಿ ಬೆಳೀತಾ ಹೋಗುತ್ತೆ. ಅರ್ಥ ಆಯ್ತಾ? ಈ ಮೂರು ಸಿಚುವೇಶನ್ ಇಂದ, ಈ ಮೂರು ಘಟನೆಯಿಂದ ನಾವ್ ಏನ್ ಅನ್ಕೊಬಹುದು, ಸಸ್ಯಗಳು ಕಾಂಡಗಳು ಮೇಲ್ಮುಖವಾಗಿ ಬೆಳೆಯುತ್ತೆ ಮತ್ತು ಬೆಳಕಿನ ದಿಕ್ಕಿನ ಕಡೆಗೆ ಚಲನೆಯನ್ನ ಪ್ರದರ್ಶಿಸುತ್ತೆ. ಇಫ್ ಯು ಹ್ಯಾವ್ ಓಪನ್ ದ ಟೆಕ್ಸ್ಟ್ ಬುಕ್, ಪ್ಲೀಸ್ ಪೇಜ್ ನಂಬರ್ 77ರಲ್ಲಿ ನೀವು ಈ ಒಂದು ಲೈನ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನಾನು ಬೇಕಿದ್ರೆ ನಿಮ್ಗೆ ಶೇರ್ ಮಾಡಿ ತೋರಿಸ್ತೀನಿ. ಬಹಳ ಮುಖ್ಯ ಈ ಲೈನ್. ಏನು, ಸಸ್ಯಗಳ ಕಾಂಡಗಳು ಮೇಲ್ಮುಖವಾಗಿ ಬೆಳೆಯುತ್ತೆ ಮತ್ತು ಬೆಳಕಿನ ದಿಕ್ಕಿನಗಳ ಕಡೆಗೆ ಚಲನೆಯನ್ನ ಪ್ರದರ್ಶಿಸುತ್ತೆ, ಆದ್ರೆ ಸಸ್ಯಗಳ ಬೇರುಗಳು ಕೆಳಮುಖವಾಗಿ ಬೆಳೆಯುತ್ತೆ ಎಂದು ನಾವು ಇದ್ರ ಮೂಲಕ ತೀರ್ಮಾನಿಸಬಹುದು. ಈ ಲೈನ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಹೈಲೈಟ್ ಮಾಡ್ಕೊಳ್ಳಿ ಮಕ್ಳೇ. ಸಸ್ಯಗಳ ಕಾಂಡಗಳು ಸ್ಟೆಮ್ಸ್ ಮೇಲ್ಮುಖವಾಗಿ ಬೆಳೆಯುತ್ತೆ ಮತ್ತು ಬೆಳಕು ಯಾವ ಕಡೆ ಬರ್ತಾ ಇದೆಯೋ ಆ ಕಡೆಗೆ ಅದು ತನ್ನ ಚಲನೆಯನ್ನ ಪ್ರದರ್ಶಿಸುತ್ತೆ. ಕಮಲದ ಹೂ ನೆನ್ಪಿದ್ಯಾ? ಸೂರ್ಯಕಾಂತಿ ಹೂ ನೆನ್ಪಿದ್ಯಾ? ಕಮಲದ ಹೂ ಮೇಡಮ್ ಹೇಗೆ, ಕಮಲದ ಹೂ ಹೇಗೆ ಬೆಳಕಿನ ಕಡೆಗೆ ಗಮನವನ್ನ ಕೊಡುತ್ತೆ ನೋಡಿ. ಒಂದೇ ಒಂದ್ ನಿಮಿಷ ಸಮಯ ನಿಮ್ದು ತೆಕ್ಕೊಂತೀನಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ. ಕಮಲದ ಹೂ ನೀವು ನೋಡಿರ್ಬಹುದು. ಕಮಲವನ್ನ ಕಮಲ ಅಂತ ಏನಕ್ಕೆ ಕರಿತೀವಿ? ಪಂಕಜ ಅಂತೀವಿ ಕಮಲವನ್ನ, ಹೌದಾ? ಕನ್ನಡದಲ್ಲಿ ಕಮಲವನ್ನ ಏನಂತೀವಿ? ಪಂಕಜ. ಯಾಕೆ ಕಮಲದ ಹೂವನ್ನ ಪಂಕಜ ಅಂತ ಕರಿತೀವಿ? ಪಂಕಜ ಅಂತ ಹೇಳಿದ್ರೆ ಏನು, ಇದ್ರ ಬಗ್ಗೆ ನಾವು ಮುಂದಿನ ಕ್ಲಾಸ್ ನಲ್ಲಿ ಚರ್ಚೆ ಮಾಡೋಣ. ಕಮಲದ ಹೂವು ಕೆಸರಿನಲ್ಲಿ ಇದ್ರೂ ಕೂಡ ಅದರ ಬೆಳವಣಿಗೆ ಸೂರ್ಯನ ಜೊತೆಗೆ ಅದರ ಚಲನೆ ಹೇಗಿರುತ್ತೆ, ವಿಜ್ಞಾನ ಇದ್ರ ಬಗ್ಗೆ ಏನ್ ಹೇಳುತ್ತೆ, ಅದ್ರ ಕೂಡ ಚರ್ಚೆ ಮಾಡೋಣ. ಸೊ ನಿಮ್ಗೆ ಏನಕ್ಕೆ ಕಮಲದ ಹೂವು ಪಂಕಜ ಅಂತ ಕರಿತೀವಿ ಅಂತ ಗೊತ್ತಿದ್ರೆ ನಮ್ಗೆ ತಿಳಿಸಿ ಹೇಳ್ಬಹುದು. ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನ್ ನಿಮ್ಗೆ ತಿಳ್ಸ್ಕೊಡ್ಲಿಕ್ಕೆ ಇರ್ತೀನಿ. ಸೊ ಕುತೂಹಲ ನಿಮ್ಮಲ್ಲಿದ್ರೆ ಕನ್ನಡ ಮೇಷ್ಟ್ರನ್ನು ಕೇಳಬಹುದು, ಅವ್ರಿಗೆ ಚೆನ್ನಾಗ್ ಗೊತ್ತಿರುತ್ತೆ ಯಾತಕ್ಕೆ ನಾವು ಕಮಲವನ್ನ ಪಂಕಜ ಅಂತ ಕರಿತೀವಿ ಅಂತ. ಓಕೆ, ಕುತೂಹಲ ನಿಮ್ಮಲ್ಲೇ ಇರ್ಲಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.
If ready, we can start, Karthik. ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೆಂಗಿದ್ದೀರಾ ಎಲ್ಲರೂ? ಹೇಗಿತ್ತು ನಿಮ್ ದಿನ ಇವತ್ತು? ತುಂಬಾ ಚೆನ್ನಾಗಿತ್ತು ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಏನಪ್ಪಾ ನೋಡ್ತೀವಿ ಅಂತ ಹೇಳಿದ್ರೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ನೋಡ್ತೀವಿ. ಅದಿಲ್ಲದೆ ಕ್ವೆಶನ್ಸ್ ಪರ್ಟೈನಿಂಗ್ ಟು ಸಿಂಪಲ್ ಪ್ರೆಸೆಂಟ್ ಅಂಡ್ ಪ್ರೆಸೆಂಟ್